ಅಂತೇಳಿ ಬರೀ ಸಾರಾಯಿಗಳು ಸಿಕ್ಕಿದ್ದಕ್ಕೆ ಅವ್ರನ್ನ ಇಡಿ ಒಳಗೆ ಹಿಡಿದ ಜೈಲ್ದಲ್ಲಿ ಹಾಕಿದ್ರಿ ನೀವು. ಸಪೋಸ್ ಭ್ರಷ್ಟಾಚಾರ ಇತ್ತಂದ್ರೆ ಅಲ್ಲಿ ಬಿಟ್ಟಿರಿ ನೀವು ಅವ್ರನ್ನ ಸಿಗದು ಇಳ್ತಿದ್ರಿ. ಅಷ್ಟು ವಿರೋಧಗಳು ಮಾಡೋರು ವಿರೋಧ ಪಕ್ಷದವ್ರು ನೀವು. ಆದ್ರೆ ಅಲ್ಲಿ ಗೆದ್ದರು ಅವರು, ಗೆದ್ದಿದ್ದಾರೆ ಇನ್ನು ಮುಂದೆ ಗೆಲ್ತಾರೆ ಅವರು. ಅದೇ ರೀತಿ ಭಗವಂತ ಮಾಡ್ರು ಅಲ್ಲಿ ಪಂಜಾಬಲ್ಲಿ ಮಾಡ್ತಾ ಇದ್ದಾರೆ. ಅದೊಂದು ಸಿದ್ದರಾಮಯ್ಯ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಮೂಲದ ಕಾಂಗ್ರೆಸ್ ಭ್ರಷ್ಟಾಚಾರ ಅಂದ್ರೆ ತಾಯಿ ಅಂತ ಹೇಳಬೇಕಾಗ್ಯದ. ಹೀಗಾಗಿ ಅವ್ರನ್ನ ಯಾರನ್ನು ಕಂಟ್ರೋಲ್ ಮಾಡಬೇಕು ಸದ ಅವ್ರ ಮೇಲೂ ಆರೋಪ ಇದ್ದಾವೆ. ಸಿದ್ದರಾಮಯ್ಯ ಮೇಲೆ ಇದ್ದಾವೆ, ಡಿ ಕೆ ಶಿವಕುಮಾರ್ ಮೇಲೆ ಇದ್ದಾರೆ, ಇನ್ನೊಬ್ಬರ ಮೇಲೆ ಇದ್ದಾವೆ, ಎಲ್ಲರ ಮೇಲೆ ಇದ್ದಾವ್ರಿ ಆರೋಪಗಳು. ಮತ್ತು ಅವರೆಲ್ಲರೂ ಕೊಚ್ಚಾಧೀಶರು ಅಬ್ಜಾಧೀಶರನ್ನ ಮತ್ತು ಈ ಒಂದು MLAಗಳು ಮುಟ್ಲಿಕ್ಕೆ ಹೋದ್ರೆ ಅವ್ರು ಸರ್ಕಾರ ಬಿದ್ದು ಹೋಗ್ತದ. ಇದು ಮೇನ್ ಇದಕ್ಕಾಗಿ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದ್ದು ಮೌನ ಆಗಬೇಕಾಗ್ಯದ. ಇಲ್ಲಾಂದ್ರೆ ಉತ್ತರ ಕೊಟ್ಬಿಡ್ತಿದ್ರು ಅವರು. BJP ವಿರೋಧದಲ್ಲೂ ಇದ್ದಾರೆ, ಕಾಂಗ್ರೆಸ್ಸಲ್ಲೂ ಇದ್ದಾರೆ, JDSನಲ್ಲೂ ಇದ್ದಾರೆ. 1962ರಾಗಿದ್ದಂಥ ಆಸ್ತಿ ಇವತ್ತು JDS ನಮ್ಮ ದೇವೇಗೌಡರು ಇವತ್ತು ಎಷ್ಟಾಗಿದೆ, ಅವತ್ತೇನಿತ್ತು ಇವತ್ತೇನಾಗಿದೆ. ಹಂಗೆ ಕುಮಾರಸ್ವಾಮಿದಾಗಿರ್ಬೋದು, ಹಂಗೆ ಸಿದ್ದರಾಮಯ್ಯರಾಗಿರ್ಬೋದು, ಹಂಗೆ ನಮ್ಮ ಯಡಿಯೂರಪ್ಪನವ್ರದ್ದಾಗಿರ್ಬೋದು. ವಿರೋಧ ಪಕ್ಷದಾಗ ಎಷ್ಟಿತ್ತು ಇವ್ರ ಆಸ್ತಿ ಯಡಿಯೂರಪ್ಪನವ್ರದ್ದು, ಅದು ಇನ್ನುಳಿದವ್ರದ್ದು ಎಷ್ಟು ಆಸ್ತಿ ಇತ್ತು. ಇವತ್ತು ಯಾವ ರೀತಿ ಅದ ಒಂದು ಇಡೀ ರಾಜ್ಯದ ಎಲೆಕ್ಷನ್ ನಡೆಸೋಷ್ಟು ಮಟ್ಟಿಗೆ ಅವ್ರ ದುಡ್ಡು ಸಂಗ್ರಹ ಆಗಿಬಿಡ್ತದೆ ಇವತ್ತು. ಮತ್ತೊಂದಾಗ ಈ ಒಂದು ಗ್ಯಾರಂಟಿಗೆ ದುಡ್ಡು ಎಲ್ಲಿ ತರೋದು, ಅದಕ್ಕೆ ಏನೇನೋ ಹಾದಿ ಹುಡುಕ್ತಾ ಇದ್ದಾರೆ, ಏನೋ ಭೂಮಿಗಳನ್ನ ಏನೋ ಮಾಡ್ತಾ ಇದ್ದಾರೆ, ಮತ್ತೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಹೆಚ್ಚು ಮಾಡ್ತಾ ಇದ್ದಾರೆ. ಆದರೂ ಟ್ಯಾಕ್ಸ ಗ್ಯಾರಂಟಿಯನ್ನು ಕೊಡಲಾರದ ರಾಜ್ಯಗಳ ಲೆವೆಲ್ದಲ್ಲಿ ಇಟ್ಟಾರ. ಇದನ್ನು ನಾವು ಸಂತೋಷ ಪಡ್ಬೇಕಾಗಿದೆ. ಇದಕ್ಕೆ ನೀವು ಹೆಮ್ಮೆ ಪಡ್ಬೇಕ್ರಿ. ಯಾಕೆ 103 ಅದ, 103 ರೂಪಾಯಿ ಹೆಚ್ಚು ಮಾಡಿದ್ದಾರೆ. 103, 102, 2.5 ಆಗ್ತದೆ ಒಂದು ಲೀಟ್ರಿಗೆ. ಮತ್ತು ನಿಮ್ಗೆ ಯಾವ ರಾಜ್ಯ ನಿಮಗೆ BJP ಇದಂಥ ರಾಜ್ಯದಲ್ಲೂ ಇಷ್ಟಿಲ್ಲ ಏನ್ರಿ? 106, 107, 108 ಇಲ್ಲ. ಹಾಗೆ ನೋಡ್ರಿ ಅವತ್ತನ್ನೆಲ್ಲ ಹೆಸರುಗಳ ಅವಶ್ಯಕತೆ ಇಲ್ಲ. ನಿಮ್ಮ ಸರ್ಕಾರಗಳಿದ್ದಾವಲ್ಲ ಈಗ ಹೆಚ್ಚಾಗ್ಯದ. ಆದರೂ ವಿರೋಧ ಮಾಡ್ತೀರಿ. ಅವ್ರು ಗ್ಯಾರಂಟಿ ಕೊಡೋದಿಲ್ಲ, ಇವ್ರು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅವ್ರ ಖಜಾನೆ ಖಾಲಿ ಆಗಿಲ್ಲ, ಇವ್ರ ಖಜಾನೆ ಖಾಲಿ ಆಗ್ಯದ. ಅವ್ರ ಖಜಾನೆ ತುಂಬಿದ್ರು ಸಹಿತ ಅವರು ರೇಟ್ ಹೆಚ್ಚು ಮಾಡಿದ್ದಾರೆ. ಆ ಟ್ಯಾಕ್ಸ್ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ನೀವು? ವಿಜಯೇಂದ್ರ, R. ಅಶೋಕ್ ಇವರೆಲ್ಲರೂ ಇವತ್ತು ಯಾವ ವಿರೋಧ ಪಕ್ಷದ ಅಲ್ಲೆಲ್ಲ ಮಾಡಿದ್ದಾರೆ. ನಮ್ಮ ಕನ್ನಡಿಯವರು ಮಾಡಿದ್ದಾರೆ ಇಲ್ಲೇ ಬೆಳಗಾವಿ ಡಿಸ್ಟ್ರಿಕ್ಟಲ್ಲೇ. ನಾವು ಕೇಳೋದು ಇಷ್ಟ ಮಾಡಿರಿ, ಅಡ್ಡಿ ಇಲ್ಲ, ನೀವು ವಿರೋಧ ಮಾಡಲೇಬೇಕು. ಆದರೆ ಅದಕ್ಕೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಎಷ್ಟು ಅದಂತ, ಎಷ್ಟು ನೀವು ಪ್ರಾಮಾಣಿಕರಿದ್ದೀರಿ ಅನ್ನೋದು ನೀವು ಹೊರಗೆ ಹಚ್ಚುವಂಥದ್ದು. ಇದು ಗ್ಯಾರಂಟಿ ಇರೋದಲ್ಲ, ಇದು ಬಡವರಿಗೆ ಹೆಲ್ಪ್ ಆಗುವಂಥದ್ದು, ಒಂದು ಆಸರ ಆಗುವಂಥದ್ದು. ಅದಕ್ಕೆ ನೀವು ಹೇಳ್ಬೋದು ಬೇಕಾದ್ರೆ ಕೆಲಸಗಾರ ಸಿಗ್ತಾ ಇಲ್ಲರಿ, ಹಾಗೆ ಏನೋ ಅದು ಮಾಡ್ತೀರಿ. ಹೌದು, ನೀವು ಕಡಿಮೆ ರೇಟ್ನಲ್ಲಿ ನಿಮ್ಗೆ ಕೆಲಸಗಾರ ಬೇಕಾಗಿದ್ದಾರ. ಅವ್ರು ಇವತ್ತು ಸ್ವಲ್ಪ ಹಚ್ಚಿ ನಿಂತ್ಕೊಂಡು ಸ್ವಲ್ಪ ಇನ್ನೇನು ಪಗಾರ ಹೆಚ್ಚು ಕೊಡ್ರಿ ಅಂತ ಕೇಳ್ತಾರೆ. ಮ್ಯಾಕ್ಸಿಮಮ್ ಇವೆಲ್ಲ ಲಾಭ ಮಾಡ್ಕೊಬೇಡ್ರಿ, ನಮ್ಗಷ್ಟು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಂಥದಕ್ಕೆ ನೀವು ಇದ್ದಂಥವ್ರ ವಿರೋಧ ಪಗಾರ ಹೆಚ್ಚು ಕೇಳಬಾರ್ದು, ಹೆಚ್ಚು ದುಡಿಬೇಕು. ಮತ್ತು ಗ್ಯಾರಂಟಿ ಏನಿಲ್ಲ, ಹಂಗೆ ದುಡಿಬೇಕು ಅಂದಾಗ ದಿನ 500 ರೂಪಾಯಿ 4 ಜನರಿಗೆ ಏನಾಗ್ತದೆ? ಪೇಮೆಂಟ್ 500 ರೂಪಾಯಿ ಕೊಟ್ಟರು ಸಹಿತ ಪಗಾರ. ಇದರೂ ಸಹಿತ ಚರ್ಚೆ ಮಾಡಿಕೊಂಡು ಈ ನೆಲೆಯಲ್ಲೇ ನೀವು ವಿರೋಧ ಪಕ್ಷಗೆ ವಿರೋಧ ಮಾಡಿದರೆ ಅದಕ್ಕೊಂದು ಬೆಲೆ ನೆಲೆ ಇರ್ತದೆ. ಅದೆಲ್ಲ ಬಿಟ್ಬಿಟ್ಟು ನೀವು ನಿರಂತರ ಮಾಡಿರಿ. ನಾವು ಕೇಳೋದಷ್ಟು ನಿಮಗೆ, ನೀವು ಗ್ಯಾರಂಟಿ ಕೊಟ್ಟ 190 ರೂಪಾಯಿ ಐತಲ್ಲ, ಅದು ನೀವು ಮಾಡೋಕ್ಕೆ ಸಾಧ್ಯನಾ ಅನ್ನೋದು ನೀವು ವಿಮರ್ಶೆ ಮಾಡಿಕೊಡ್ರಿ. ಅವ್ರು ಮಾಡ್ಲಿಕ್ಕೆ ಇತ್ತಿದ್ದಾರೆ, ಜನರಿಗೆ ಹಂಚ್ತಾ ಇದ್ದಾರೆ. ಸ್ವಲ್ಪ ಸಹನ ಇರಲಿ ನಿಮಗೆ, ಒಂದು 5 ವರ್ಷ ವೇಟ್ ಮಾಡಿರಿ. ಅಷ್ಟೊಂದು ಜನ ಅವ್ರಿಗೆ ಆಗಲಿದ್ರೆ ಜನ ನಿಮ್ಮ ಕಡೆ ಬಂದ ಬರ್ತಾರೆ. ಜನರಿಗೆ ಅವ್ರು ಬದುಕಬೇಕಾಗಿದ್ರಿ. ಇವತ್ತು ಅವ್ರು ಕೊಡ್ತೀನಿ ಅಂದ್ರೆ ಹೋಗಿದ್ದಾರೆ. ಈಗಾಗಲೇ ಅವರು ತೋರಿಸಿದಾರೆ ನಿಮಗೆ. ಮೊನ್ನೆ ಲೋಕಸಭಾ ಚುನಾವಣೆ ನಾವು ನಿಮ್ಮನ್ನು ಮರ್ತಿಲ್ಲಪ್ಪ, ನಿಮ್ಮ ಮೇಲೆ ವಿಶ್ವಾಸ ಐತೆ ನಮಗೆ. ಆದ್ರೆ ಇವ್ರಿಗೆ ಗ್ಯಾರಂಟಿ ಕೊಡಾಯ್ತಾರೆ, ಗ್ಯಾರಂಟಿ ಏನು ಬಂದು ಮಾಡ್ತಾರೆ, ಅವ್ರು ನಿಮ್ಮ ದುಡ್ಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಸೂಕ್ಷ್ಮವಾಗಿ. ಇದನ್ನು ಸಹಿತ ನೀವು ಅರ್ಥ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಜನರ ಮೇಲೆ ಪ್ರೀತಿ ಅದ, ವಿಶ್ವಾಸ ಅದ, BJP ನಾಳೆ ಅನುಕೂಲ ಮಾಡ್ಬೋದು ಅಂತೇಳಿ. ಅದ್ರ ಬಗ್ಗೆ ಏನೂ ಮಾತಾಡ್ತಾರ. ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂತೀರಿ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ 2014 ಅಂದ್ರೆ ಇವತ್ತಿಗೂ ಇಲ್ಲ. ಇಡೀ ಅವರ ಅವಧಿಯಲ್ಲಿ 10 ವರ್ಷ ಅವಧಿಯಲ್ಲಿ 2 ಕೋಟಿ ಉದ್ಯೋಗ ಕೊಡೋಕ್ಕಾಗಲಿಲ್ಲ. 30 ಲಕ್ಷ ಖಾಲಿ ಅದಾವೆ, ತುಂಬ್ಕೊಳಕ್ಕೆ ಆಗ್ತಾ ಇಲ್ಲ. ನಿಮಗೆ ಏನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನೀವು ಬರೀ ಕಾರ್ಪೊರೇಟ್ಗಳನ್ನ ಬೆಳೆಸೋದು, ಅವ್ರಿಗೆ ಎಲ್ಲ ಕೊಡೋದು. ಮತ್ತು ಉಳಿದವ್ರು ಏನು ಇನ್ನು ಮುಂದಿನ 10 ವರ್ಷ ಹಿಂಗೆ ಹೋದ್ರೆ ದೇಶದಲ್ಲಿ ಬಡವರೆಲ್ಲ ಹೊರಪಡಿಸಿ ಹೋಗಿಬಿಡ್ತಾರೆ. ಅವ್ರ ಬದುಕು ನರಕಾಗಿ ಹೋಗ್ತದೆ. ಇದು ಎಂದಾದ್ರೂ ವಿಚಾರ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರು? ವಿರೋಧ ಮಾಡಿರಿ, ಇನ್ನೂ ಜೋರು ವಿರೋಧ ಮಾಡಿರಿ. ಆದ್ರೆ ಗ್ಯಾರಂಟಿಗಿಂತಲೂ ಒಳ್ಳೆಯ ನಿಮ್ಮಲ್ಲಿ ಏನು ಆಪ್ಷನ್ ಐತಿ ತಿಳಿಸ್ರಿ. 40 ಮಂದಿ ಕೂತಾರ್ರಿ, 50 ಮಂದಿ ಕೂತಾರ್ರಿ, ಅವ್ರು ತೊಗೊಂಡು ನೀವು ಗೌರ್ಮೆಂಟ್ ಮಾಡಿದ್ರೆ ನೀವು ಇನ್ನೊಂದು ಹಂತದ ಗೌರ್ಮೆಂಟ್ ಮಾಡಿದಂಗೆ ಆಗ್ತದೆ. ಇದು ನನಗನ್ಸಿದ್ದು. ವಿರೋಧಕ್ಕೆ ನಮ್ಮ ಬೆಂಬಲದ, ಆದರೆ ವಿರೋಧಕ್ಕಾಗಿ ಆಗಬಾರ್ದು. ವಿರೋಧ ಒಂದು ಕನ್ಸ್ಟ್ರಕ್ಟಿವ್ ಆಗಲಿ. ಗ್ಯಾರಂಟಿ ಅವತ್ತು ಅನಿವಾರ್ಯದ. ಗ್ಯಾರಂಟಿ ಕೊಟ್ಟು ನೀವು 99 ರೂಪಾಯಿ ಮಾಡ್ತಾನೆ ಅನ್ನುವಂಥ ನಿಮ್ಗೆ ಆತ್ಮವಿಶ್ವಾಸ ಇದ್ರೆ ಅವರಲ್ಲಿ ಏನು ನಮ್ಮ ಯಾರು ಶಿವಕುಮಾರ್ ಅವ್ರನ್ನ
ನಮ್ಮ ಸಿದ್ದರಾಮಯ್ಯ ಬಿಟ್ಟು ಉಳಿದವರೆಲ್ಲ ತೊಗೊಂಡ್ಬಿಡ್ರಿ ನಿಮ್ಮ ಪಾರ್ಟಿಗೆ ಕೊಡ್ರಿ ಅಷ್ಟು ನೀವು ಮುಂದಿನ 5 ವರ್ಷ